ಟೀ ಕುಡಿಯುವ ಸಮಯದಲ್ಲಿ ನಿಮಗಾಗಿ ಒಂದು ವಿಶೇಷ ಸುದ್ದಿಯನ್ನು ತಂದಿದ್ದೇವೆ ನಾವು. ನಗರದಲ್ಲಿ ಜನರೆಲ್ಲ ಮಾಯವಾಗ್ತಾ ಇದ್ದಾರೆ. ಕಾಡಿನ ಕಡೆ ಯಾರು ಹೋಗ್ತಾ ಇದ್ದಾರೋ ಅವರು ಮರಳಿ ವಾಪಸ್ ಬರ್ತಾ ಇಲ್ಲ. ಈ ವಿಚಾರದ ಬಗ್ಗೆನೆ ರಾತ್ರಿ 8 ಎಕ್ಸ್ಕ್ಲೂಸಿವ್ ನ್ಯೂಸ್ ಕೊಡ್ತೀವಿ, ನೋಡ್ತೀರಿ ನೀವು. ಕಾಡಿನ ರಹಸ್ಯ. ಅರೆ, ನಮ್ಮ ಭೀಮ್ ಸಿಂಗ್ ಎಲ್ಲಿ ಹೋದ? ಅವನು ಬೆಳಗ್ಗಿಂದ ಕಾಡಿನಲ್ಲಿ ಏನೋ ತರಕ್ಕೆ ಅಂತ ಹೋಗಿದ್ನಲ್ಲ, ಇನ್ನೂ ಬರ್ಲೇ ಇಲ್ಲ. ನಾನು ಕೂಡ ಅವನ್ನ ಬೆಳಿಗ್ಗೆಯಿಂದ ನೋಡ್ಲೇ ಇಲ್ಲ. ನಾನ್ ಲಡ್ಡು ಸಿಂಗ್ ಸರ್ಗೆ ಫೋನ್ ಮಾಡ್ತೀನಿ. ಲಡ್ಡು ಸಿಂಗ್ ಸರ್, ಏನು ಭೀಮ್ ಸಿಂಗ್ ಕಾಣಿಸ್ತಿಲ್ವಾ? ಲಡ್ಡು ಸಿಂಗ್ ಏರಿಯಾದಲ್ಲೂ ಯಾವತ್ತೂ ಯಾರು ಕೂಡ ಕಳೆದು ಹೋಗಕ್ ಸಾಧ್ಯನೇ ಇಲ್ಲ. ನಾನು ಈಗ್ಲೇ ಜಯರಾಮನ್ ಕರ್ಕೊಂಡು ಹೋಗಿ ಆ ಕಾಡ್ನಲ್ಲಿ ಅವನು ಎಲ್ಲಿದ್ದಾನೆ ಅಂತ ಹುಡುಕ್ತೀನಿ. ಕಾಡ್ನಲ್ಲಿ ಒಂದೊಂದ್ ಮೂಲೆನೂ ಬಿಡದೆ ಹುಡುಕ್ತೀನಿ ಶಿವ. ಆದ್ರೆ ನೀನೀಗ ಒಂದ್ ಕೆಲ್ಸ ಮಾಡ್ಬೇಕು. ಕಾಡ್ನಲ್ಲಿ ಅವನು ಎಲ್ಲಿ ಹೋಗಿದ್ದಾನೆ? ಸರ್, ಮೋಸ್ಟ್ಲಿ ಈ ವೈಲ್ಡ್ ಬೆರೀಸ್ ನ ಮರ ಎಲ್ಲಿದೆಯೋ ಅವರು ಅಲ್ಲೇ ಹೋಗಿದ್ದಾರೆ ಅನ್ಸುತ್ತೆ. ನೀವು ಹೋಗ್ತಾ ಇದ್ದೀರಾ ಅಂದ್ರೆ ನಾನು ಬರ್ತೀನಿ. ನೀವು ನನ್ಗಾಗಿ ವೆಯ್ಟ್ ಮಾಡಿ, ನಾನು ಈಗ್ಲೇ ಬರ್ತೀನಿ. ಶಿವ, ಏನಾಯ್ತು? ಭೀಮ್ ಸಿಂಗ್ ಅವರು ಎಲ್ಲೂ ಕಾಣಿಸ್ತಾ ಇಲ್ಲ. ಭೀಮ್ ಸಿಂಗ್ ಹೇಗ್ ಕಳ್ದು ಹೋದ? ಗೊತ್ತಿಲ್ಲ, ಬೆಳಗಿಂದ ಕಾಣಿಸ್ತಾ ಇಲ್ಲ. ಅದಕ್ಕೆ ಚಿಂತೆ ಆಗಿರೋದು. ಡೋಂಟ್ ವರಿ, ನಾನು ಭೀಮ್ ಸಿಂಗ್ ನ ಹೆಜ್ಜೆ ಗುರುತನ್ನ ನೋಡ್ಬಿಟ್ಟು ಅವ್ನು ಎಲ್ಲಿದ್ದಾನೆ ಅಂತ ಹೇಳ್ತೀನಿ. ನಾನು ಇದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದೀನಿ. ಅರೆ ನಿಲ್ಲಿ ನಿಲ್ಲಿ, ನಾನ್ ಕಳ್ದೋದ್ರೆ ನೀವು ನನ್ನನ್ನು ಹುಡುಕ್ಬೇಕಾಗುತ್ತೆ. ಶಿವ, ನಾನ್ ಭೀಮ್ ಸಿಂಗ್ ನ ವಾಪಸ್ ಕರ್ಕೊಂಡೇ ಬರ್ತೀನಿ. ನೀವೆಲ್ರೂ ಇಲ್ಲೇ ಇರಿ. ಈ ಕಾಡು ತುಂಬಾ ಭಯಂಕರವಾಗಿದೆ. ನೀವೇನಾದ್ರೂ ಬಂದ್ರೆ ನೀವು ಕೂಡ ಕಳೆದು ಹೋಗ್ಬೋದು. ನಡಿ. ನಾವಿಲ್ಲಿ ಸುಮ್ನೆ ನಿಂತ್ಕೊಳಕ್ ಆಗಲ್ಲ. ಬನ್ನಿ, ನಾವು ಹೋಗಿ ಭೀಮ್ ಸಿಂಗ್ ನ ಹುಡ್ಕೋಣ. ಆರಾಮಾಗಿ ಹೋಗು. ಲಡ್ಡು ಸಿಂಗ್ ಸರ್, ನಾವೇ ತಪ್ಪಿಸ್ಕೊಂಡಿದೀವಿ ಅಂತ ಅನ್ನಿಸ್ತಾ ಇದೆ ಸರ್. ನನ್ಗೆ ಅರ್ಥ ಆಗ್ತಾ ಇಲ್ಲ, ನಾವು ಎಲ್ಲಿಂದ ಬಂದ್ವಿ, ಯಾಕೆ ಬಂದ್ವಿ ಅಂತ. ಎಲ್ಲ ಮರ ಒಂದೇ ರೀತಿ ಇದೆ. ಏನು? ಓ ಇಲ್ಲ, ನಾನೀಗ ಶಿವನನ್ನ ಕರೀಲೇಬೇಕು. ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಫೋನು ಮಾಡಕ್ಕಾಗ್ತಿಲ್ಲ. ಶಿವ ಶಿವ. ಜಯರಾಮ, ಏನ್ ನೋಡ್ತಾ ಇದೀಯಾ? ನೀನು ಕರಿ, ಬೇಗ ಕರಿ. ಶಿವ 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 ಶಿವ. ಲಡ್ಡು ಸಿಂಗ್ ಸರ್ ನಮ್ಮನ್ನ ಕರೀತಾ ಇದ್ದಾರೆ ಅನ್ಸುತ್ತೆ. ಬೇಗ ಬನ್ನಿ, ಹೋಗೋಣ. ಲಡ್ಡು ಸಿಂಗ್ ಸರ್, ಭೀಮ್ ಸಿಂಗ್. ನಮ್ಮ ಶಿವ ಬಂದ್ಬಿಟ್ಟ, ನಮ್ಮ ಶಿವ ಬಂದ್ಬಿಟ್ಟ. ಲಡ್ಡು ಸಿಂಗ್ ಸರ್, ನೀವ್ ಏನಕ್ಕೆ ಇರಿಸ್ತಾ ಇದ್ರಿ? ಶಿವ, ನನಗೆ ಹೆದರಿಕೆ ಆಗ್ಬಿಟ್ಟಿತ್ತು, ನೀವೆಲ್ಲ ಎಲ್ಲೋ ಕಳೆದು ಹೋಗ್ಬಿಟ್ಟಿದ್ರಿ ಅಂತ. ನಿಮ್ಮನ್ನ ನೋಡಿ ನನಗೀಗ ಖುಷಿ ಆಯ್ತು. ವೆರಿ ಗುಡ್. ಈಗ ಯೋಚನೆ ಮಾಡಿ ಯಾವ ಕಡೆ ಹೋಗ್ಬೇಕು ಅಂತ. ಎಲ್ಲ ಒಂದೇ ತರ ಕಾಣಿಸ್ತಿದೆ. ಮಮ್ಮಿ, ನಂಗಂತೂ ತುಂಬಾ ಭಯ ಆಗ್ತಿದೆ. ಇದ್ಯಾವ್ದೋ ಮರದ ತರ ಕಾಣೋ ಏಲಿಯನ್ ಇರ್ಬೋದಲ್ವಾ? ಯೋಡಿ, ನಿಂಗೆ ಎಲ್ಲಾ ಜಾಗದಲ್ಲೂ ಏಲಿಯನ್ನೇ ಕಾಣಿಸುತ್ತಾ? ಹಲೋ ಸುತ್ತಾರ್ ಅವ್ರೆ, ನಿಮ್ಮೆಲ್ಲರಿಗೂ ಚಕ್ರಂನ ನಮಸ್ಕಾರ. ಚಕ್ರಂನ ಚಕ್ರವ್ಯೂಹಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಚಕ್ರಂನ ಚಕ್ರವ್ಯೂಹದಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ, ಅಸಾಧ್ಯ. ಯಾರದು? ಎದುರುಗಡೆ ಬಾ.
ಚಕ್ರಂನ ಚಕ್ರವ್ಯೂಹಕ್ಕೆ ಮನುಷ್ಯ ಬರೋದು ಅವನಿಷ್ಟದಿಂದ, ಆದ್ರೆ ಹೊರಗೆ ಹೋಗೋದು ನನ್ನಿಷ್ಟದಿಂದ. ದಾರಿ ಹುಡುಕಿ ಸುಸ್ತಾದ್ಮೇಲೆ ಜೋರಾಗಿ ಕಿರ್ಚಿ ಹೆಲ್ಪ್ ಹೆಲ್ಪ್ ಹೆಲ್ಪ್. ನನ್ನ ಕಡೆಯವರು ನಿಮ್ಮೆಲ್ಲಾರನು ಅವ್ರ ಜೊತೆ ಕರ್ಕೊಂಡ್ ಬರ್ತಾರೆ. ಕಾಪಾಡಿ 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 ಕಾಪಾಡಿ. ಹೇಳಿದ್ನಲ್ಲ, ಚಕ್ರಂನ ಚಕ್ರವ್ಯೂಹದಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ ಅಸಾಧ್ಯ. ಕಾಪಾಡಿ ನಮ್ಮನ್ನ. ಇವರೆಲ್ಲ ಸೇರ್ಕೊಂಡು ಬಲವಂತವಾಗಿ ಮೂರ್ತಿಗಳನ್ನ ಮಾಡಿಸ್ತಾ ಇದಾರೆ ನಮ್ ಕೈಲಿ. ಜೀವನ ಪೂರ್ತಿ ನಾವ್ ನಮ್ ಮನೆಗ್ ವಾಪಸ್ ಹೋಗೋ ಹಾಗಿಲ್ವಂತೆ. ಅಯ್ಯೋ ಕಾಪಾಡು ನನ್ನನ್ನ. ಚಕ್ರಂನ ಚಕ್ರವ್ಯೂಹಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇ ಅಂಕಲ್, ಇವ್ರನ್ನೆಲ್ಲ ಬಿಟ್ಬಿಡಿ, ಇಲ್ಲ ಅಂದ್ರೆ ಸರಿ ಇರಲ್ಲ. ಏ ಮಗು, ದೊಡ್ಡವ್ರು ಮಾತಾಡ್ತಿರ್ಬೇಕಾರೆ ಮಧ್ಯದಲ್ಲಿ ಬಾಯಿ ಹಾಕ್ಬೇಡ ನೀನು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಈ ಮಗು ಅಂತೂ ತುಂಬಾ ಚುರುಕಾಗಿದ್ದಾನೆ, ಹಿಡಿರಿ ಅವನ್ನ. ನೋಡ್ದೆ ಚಕ್ರಂ, ನಮ್ಮ ಈ ಚಿಕ್ಕ ಹುಡುಗನೇ ನಿಮ್ಮನ್ನೆಲ್ಲ ಇಷ್ಟು ಹೊಡೆದಿದ್ದಾನೆ ಅಂದ್ರೆ ಯೋಚನೆ ಮಾಡು, ನೀನೇ ಯೋಚನೆ ಮಾಡು. ನನಗೆಲ್ಲಾದ್ರೂ ಸಿಟ್ಟು ಬಂತು ಅಂದ್ರೆ ಈಗ ಬೇಗ ಹೇಳು, ಇಲ್ಲಿ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ನಾನಿಲ್ಲಿ ಜನಗಳ ಕೈಯಿಂದ ದೊಡ್ಡ ದೊಡ್ಡ ಕಲ್ಲುಗಳ ಮೂರ್ತಿಗಳನ್ನ ಮಾಡಿಸ್ತೀನಿ. ಆಮೇಲೆ ಅದರೊಳಗೆ ದೇವಸ್ಥಾನದಿಂದ ಕದ್ದಿರೋ ಸಾವಿರಾರು ವರ್ಷಗಳ ಪುರಾತನ ಮೂರ್ತಿಗಳನ್ನ ಬಚ್ಚಿಟ್ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಮಾರ್ತೀನಿ. ಮತ್ತೆ ಕೋಟ್ಯಾಂತರ ರೂಪಾಯಿ ಸಂಪಾದಿಸ್ತೀನಿ, ಕೋಟ್ಯಾಂತರ ರೂಪಾಯಿ. ನಡೀರಿ, ಈಗ ನೀವುಗಳು ಕೆಲಸ ಶುರು ಮಾಡ್ಕೊಳ್ಳಿ. ಲಡ್ಡು ಸಿಂಗ್ ಏರಿಯಾದಲ್ಲಿ 50-100 ಕಿಲೋಮೀಟರ್ ದೂರದಲ್ಲಿದ್ರು ಇಂಥ ಮೂರ್ತಿಗಳನ್ನ ಮಾಡ್ಕೊಂಡು ಹೋಗಕ್ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಈ ಸ್ಮಗ್ಲಿಂಗ್ ವಿಚಾರ ದೂರದ ಮಾತು. ಯು ಆರ್ ಅಂಡರ್ ಅರೆಸ್ಟ್. ಈಗ್ಲೇ ನನ್ ಜೊತೆಗೆ ಪೊಲೀಸ್ ಸ್ಟೇಷನ್ ನಡಿ. ಸಾರಿ ಲಡ್ಡು ಸಿಂಗ್ ಅವರೇ, ನನಗೆ ಗೊತ್ತೇ ಇರ್ಲಿಲ್ಲ. ನಾನು ಹೆದರ್ಕೊಂಡ್ಬಿಟ್ಟೆ, ನಾನು ತುಂಬಾ ಹೆದರ್ಕೊಂಡೆ. ಹೋಗಿ ಯಾರೆಲ್ಲ ಅವ್ರ ಜೊತೆ ಹೋಗ್ಬೇಕೋ ಹೊರಟೋಗಿ, ಆದ್ರೆ ದಾರಿ ನೀವೇ ಹುಡುಕೋಬೇಕು. ನೀವೆಲ್ಲ ಸ್ವತಂತ್ರರಾಗಿದ್ದೀರಾ. ಹೋಗಿ. ಇಲ್ಲಿಂದ ಆಚೆ ಹೋಗೋ ದಾರಿ ಬರೀ ಇವ್ರಿಗೆ ಗೊತ್ತಿದೆ. ಸ್ವಲ್ಪ ಯೋಚನೆ ಮಾಡು. ನಾವೇ ಹೊರಗಡೆ ಹೋಗಕ್ ಆಗಲ್ಲ. ಸುತ್ತಲೂ ಬರೀ ಕಾಡಿದೆ, ಸುತ್ತಲೂ ಬರೀ ಪ್ರಾಣಿಗಳೇ ಇರ್ತವೆ. ಇವ್ರುಗಳೇ ಹೊರಗಡೆ ಹೋಗ್ಬೋದು ಅಂದ್ಮೇಲೆ ಯಾವ್ದಾದ್ರು ಒಂದು ದಾರಿ ಇದ್ದೇ ಇರುತ್ತೆ. ನಾನು ಹುಡುಕ್ತೀನಿ. ಯಾರು ತಡೆಯೋದಿಲ್ಲ. ನೀನ್ ಹೋಗಿ ದಾರಿ ಹುಡುಕೋಬಹುದು. ಈಗ ಸದ್ಯಕ್ಕೆ ಎಲ್ಲರಿಗೂ ಸಹಾಯ ಮಾಡು. ಬನ್ನಿ, ಎಲ್ಲ ಕೆಲಸ ಶುರು ಮಾಡ್ಕೊಳ್ಳಿ. ನನ್ನ ಪ್ರಕಾರ ಇಲ್ಲೆಲ್ಲರಿಗಿಂತ ಲಡ್ಡು ಸಿಂಗ್ ಅವರು ತುಂಬಾ ಇಂಟೆಲಿಜೆಂಟ್ ಅನ್ಸುತ್ತೆ. ನಿಮಗೋಸ್ಕರ ನಾನು ಸ್ಪೆಷಲ್ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀನಿ. ಲಡ್ಡು ಸಿಂಗ್ ಅವ್ರನ್ನ ನೆಲದಲ್ಲಿ ಹೂತಾಕಿ. ಅಯ್ಯೋ, ಇದೇನ್ ಮಾಡ್ಬಿಟ್ಟಿದ್ದಾರೆ? ಶಿವ, ನೀನೇ ನನ್ನಿಲ್ಲಿಂದ ಕಾಪಾಡ್ಬೇಕು. ಏನಾದ್ರೂ ಬುದ್ಧಿ ಉಪಯೋಗಿಸು, ನಾನಿಲ್ಲಿರಲ್ಲ. ಲಡ್ಡು ಸಿಂಗ್ ಸರ್, ಹೆದರ್ಕೋಬೇಡಿ, ನಾನ್ ನಿಮ್ಮನ್ ಬಿಡಿಸ್ಕೋತೀನಿ. ಧೈರ್ಯದಿಂದಿರಿ.
ಬನ್ನಿ, ಈಗ ಎಲ್ಲ ಗಾರ್ಡ್ಸು ಮಲ್ಕೊಂಡಿದ್ದಾರೆ. ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ. ಶಿವ, ಈ ಚಕ್ರಂನ ಚಕ್ರವ್ಯೂಹ ಅಂತೂ ನನ್ನ ತಲೆನೇ ಕೆಡಿಸ್ಬಿಡ್ತು ಗೊತ್ತಾ? ಯುಡಿ, where there's a will, there's a way. ಅಲ್ಲಿ ನೋಡು, ಅಲ್ಲಿ ಯಾವ ಮರಗಳು ಇಲ್ಲ. ಈಗ ದಾರಿ ತಪ್ಪಿಸ್ಕೊಳ್ಳೋ ಮಾತೇ ಇಲ್ಲ. ಬನ್ನಿ ಬೇಗ ಬೇಗ ಲಡ್ಡು ಸಿಂಗ್ ಸರ್ನ ಬಿಡಿಸಿ. ಸರ್ ಹೇ ಮಗು, ಎಲ್ಲಿ ಹೋಗ್ತಾ ಇದೀಯ ನೀನು? ಓಡೋಣ ಅನ್ಕೊಂಡ್ಯಾ? ಓಡು ಓಡು. ಮಗು ಅಂತ ಹೇಳ್ಬೇಡಿ ಅಂಕಲ್. ನೆನ್ನೆ ತಾನೇ ಹೇಳಿದ್ದೆ, ಈಗ್ಲೂ ಹೇಳ್ತಾ ಇದ್ದೀನಿ. ಶಿವ, ಶಿವ ಅಂತ ನನ್ನ ಹೆಸರು. ಮತ್ತೆ ನಾವು ಸಿಕ್ಕಾಕೊಂಡ್ವಿ ಅನ್ಸುತ್ತೆ. ನಾನ್ ಮುಂಚೆನೆ ಓಡೋಗೋದ್ ಬೇಡ ಅಂತಿದ್ದೆ. ನನ್ ಮಾತ್ ನೀವೇನಾದ್ರೂ ಕೇಳ್ತೀರಾ? ಹೆಲೋ, ಓಡ್ ಹೋಗ್ತೀರಾ ಅವ್ರೆ? ಚಕ್ರಂನ ನಮಸ್ಕಾರ. ಇದೇನ್ ಪದೇ ಪದೇ ಹಲೋ ಹಲೋ ಅಂತ ಹೇಳ್ತಾ ಇದೀಯಾ? ನಾವು ತಪ್ಪಿಸ್ಕೊಂಡು ಹೋಗ್ತಿರೋದು ಕಾಣಿಸ್ತಿದೆ ತಾನೆ? ಬಾಯ್ ಮುಚ್ಚು. ಹಾಗಾದ್ರೆ ನೀವೆಲ್ಲ ಓಡಿ ಹೋಗ್ತಾ ಇದ್ದೀರಾ? ಆಲ್ ದಿ ಬೆಸ್ಟ್. ಓಡಿ ಓಡಿ ಓಡಿ, ಆದ್ರೆ ಹುಷಾರಾಗಿ ಓಡಿ. ಎಲ್ಲಾದ್ರೂ ಹಾವು ಬಂದ್ಬಿಟ್ರೆ ಕಷ್ಟ. ಇಲ್ಲಿ ಯಾವುದೇ ಕಾರಣಕ್ಕೂ ಪುಂಗಿ ಮಾತ್ರ ಊದ್ಲೇಬೇಡಿ. ಹಾ, ಪುಂಗಿ? ನಮ್ಮ ಹತ್ರ ಪುಂಗಿ ಅಂತೂ ಇಲ್ವೇ ಇಲ್ಲ. ಅಯ್ಯೋ ಅಯ್ಯೋ, ಇಲ್ಲ, ಇದು ಮೋಸ ಮೋಸ ಮೋಸ. ನೀವ್ಯಾಕೆ ಪುಂಗಿನ ಊದ್ತಾ ಇದ್ದೀರಾ? ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗ್ಲಿ ಅಂತ ಚಕ್ರಂನ ಚಕ್ರವ್ಯೂಹದಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ, ಅಸಾಧ್ಯ. ಅನ್ಸತ್ತೆ ನಿಮ್ಗೆಲ್ಲ ನಂಬಿಕೆ ಬಂದಿದೆ ಅಂತ. ಈಗ ಹೇಳಿ, ಜನನ ಕಳಿಸ್ಲಾ ಅಥವಾ ನೀವೇ ವಾಪಸ್ ಬರ್ತೀರಾ ಅಂತ? ಇಲ್ಲ 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 ಇಲ್ಲ, ನಾವೆಲ್ಲ ವಾಪಸ್ ಬಂದ್ಬಿಡ್ತೀವಿ. ಈ ಪುಂಗಿನ ನಿಲ್ಸ್ಬಿಡು, ನಿಲ್ಸ್ಬಿಡು ಈ ಪುಂಗಿನ ಪ್ಲೀಸ್. ರೇವಾ, ಇಲ್ಲಿ ಕೇಳು, ಏನೋ ಇದೆ ಇದರಲ್ಲಿ. ಏ ಶಿವ, ಈ ಕಲ್ಲಿಂದ ಬೇರೆದೇ ಶಬ್ದ ಬರ್ತಿದೆ. ಇದರಲ್ಲಿ ಯಾರೋ ಇದ್ದಾರೆ. ರೇವಾ, we did it. ಈ ದಾರಿನೇ ಹೊರಗೆ ಹೋಗುವಂತಹ ದಾರಿ. ಶಿವ, ಎಲ್ರು ಕೇಳಿಸ್ಕೊಳ್ಳಿ, ಹೊರಗೆ ಹೋಗುವಂತಹ ದಾರಿ ಸಿಕ್ಕಿದೆ. ಈ ನಿಜವಾದ ಬಂಡೆಗಳಲ್ಲಿ ಸ್ವಲ್ಪ ಡೂಪ್ಲಿಕೇಟ್ ಬಂಡೆ ಕೂಡ ಇದೆ. ಚಕ್ರಂ ಈ ರೀತಿ ಎಲ್ಲ ಏನಕ್ಕೆ ಸೆಟ್ ಮಾಡಿದಾನೆ ಅಂತಂದ್ರೆ ಎಲ್ಲ ಕಡೆ ಒಂದೇ ತರ ಕಾಣಿಸ್ಲಿ ಅಂತ. ಎಲ್ಲರೂ ಒಂದೊಂದು ಬಂಡೆನ ಕುಟ್ಟಿ ಕುಟ್ಟಿ ನೋಡೋಣ. ಎಲ್ಲೆಲ್ಲಿ ನಕಲಿ ಬಂಡೆಗಳಿದೆಯೋ ಅಲ್ಲಿಂದ ನಮ್ಗೆ ಹೊರಗೆ ಹೋಗೋದಕ್ಕೆ ದಾರಿ ಸಿಗುತ್ತೆ. ಲಡ್ಡು ಸಿಂಗ್ ಸರ್, ಎಲ್ಲರನ್ನೂ ಕರ್ಕೊಂಡು ದಾರಿ ಹುಡುಕ್ತಾ ಮುಂದೆ ನಡೀರಿ, ನಾನ್ ಬರ್ತೀನಿ. ಓಕೆ ಬಾಸ್, ಇವರು ಆಚೆ ಹೋಗೋ ದಾರಿಯನ್ನ ಕಂಡಿಡ್ಕೊಂಡಿದ್ದಾರೆ. ಮತ್ತೇನ್ ನೋಡ್ತಾ ಇದ್ಯಾ? ಹಿಡಿರಿ ಅವನ್ನ. ಎಲ್ಲಿ ಹೋದ್ರು ಎಲ್ಲ? ಏಯ್, ಎಲ್ಲಿದ್ದೀರಾ ಎಲ್ರು? ಆಚೆ ಬನ್ನಿ.
ಆ ಸೈಕಲ್ನ ಹಿಡೀರಿ, ನೋಡಿ ಅದು ಹೋಗ್ತಾ ಇದೆ. ನಡಿ. ಅಂಕಲ್, ಫೈಟ್ ನಡೀತಾ ಇರೋದು ಇಲ್ಲಿ. ನೀವ್ ಅಲ್ಲಿಗೆ ಹೋಗ್ತಾ ಇದ್ದೀರಾ? ಆ ಮಗು ಎಲ್ಲಿ ಹೋದ? ಅವನು ತುಂಬಾ ಕೆಟ್ಟವನು, ತುಂಬಾನೇ ಸ್ವಾರ್ಥಿ. ನನ್ಗೆ ಹೊಡೆಯೋದಿಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಎಲ್ರೂ ಅವನೇ ಹೊಡೆದಾಕ್ಬಿಟ್ಟ. ತುಂಬಾ ಹೊಡೆದ ಅವನು, ತುಂಬಾ ಹೊಡೆದ. ಚಕ್ರಂನ ಚಕ್ರವ್ಯೂಹನ ಒಂದು ಮಗು ಭೇದಿಸೋದಕ್ಕಾಗೋದಿಲ್ಲ. ಬನ್ನಿ ನನ್ ಜೊತೆ. ಬೇಗ 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 ಬನ್ನಿ. ಒಂದ್ ಸಲ ಆ ಕಡೆ ತಲುಪಿದ್ರೆ ನಾವು ಅಪಾಯದಿಂದ ಪಾರಾಗ್ಬಿಡ್ತೀವಿ. ನಡೀರಿ. ರೇವಾ, ನಾನು ಈಗ್ಲೇ ಬಂದೆ. ಇವನೇನ್ ಮಗುನ ಇಲ್ಲ ತೊಂದರೆ ಕೊಡೋ ಬೇತಾಳನ? ನೋಡಿ ಹೆಂಗ್ ಸ್ಟಂಟ್ ಮಾಡ್ತಾ ಇದ್ದಾನೆ. ಕಾಪಾಡಿ, ಕಾಪಾಡಿ.
ಮಿಸ್ಟರ್ ಸಿಂಗ್ ನನ್ನ ಕಾಪಾಡಿ, ಈ ಮಗುವಿಂದ ಕಾಪಾಡಿ, ಇಲ್ಲಿಂದ ದೂರ ಕರ್ಕೊಂಡು ಹೋಗಿ, ಯಾವ್ದಾದ್ರು ಜೈಲು ಕರ್ಕೊಂಡು ಹೋಗಿ, ಅಲ್ಲಿ ನೆರಳು ಬೀಳ್ಬಾರ್ದು. ನನ್ ಫುಲ್ ಪ್ರೂಫ್ ಪ್ಲಾನಿಂಗ್ ನ ಒಂದು ಮಗು ಹಾಳು ಮಾಡ್ಬಿಟ್ಟ. ಮಗು ಅಂತ ಹೇಳ್ಬೇಡಿ ಅಂಕಲ್. ಗೊತ್ತಿದೆ, ನಿನ್ನ ಹೆಸರು ಶಿವ ಅಂತ. ಮತ್ತೆ ಶಿವನ್ ಚಕ್ರವ್ಯೂಹದಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ.